ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ಬೇಕೆ ಗ್ರಾಮದಲ್ಲಿ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ಸನ್ 2007ರ 7ನೇ ತರಗತಿ ವಿದ್ಯಾರ್ಥಿಗಳ ಹಾಗೂ 2010ರ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಗುರುಗಳನ್ನ ಹಾಗೂ ಗುರುಮಾತೆಯರನ್ನ ಅತಿ ವಿಜೃಂಭಣೆಯಿಂದ ಬರಮಾಡಿಕೊಂಡು ಬಾಜಾ ಭಜಂತ್ರಿಯ ಮೂಲಕ ಹೂಗಳಿಂದ ಅವರನ್ನ ಸ್ವಾಗತ ಮಾಡಿಕೊಂಡು ಮತ್ತು ಸರ್ ಎಂ ರಾಧಾಕೃಷ್ಣ ಅವರ ಫೋಟೋ ಪೂಜೆ ಹಾಗೂ ದೀಪ ಪ್ರಜ್ವಲನೆ ಮಾಡೋದ್ರ ಮೂಲಕ ಗುರುಗಳನ್ನ ಗುಲಾಬಿ ಹೂವನ್ನ ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಸ್ವಾಗತ ಮಾಡಿಕೊಟ್ಟಿದ್ದಾರೆ. ಮತ್ತು ಗುರುಗಳಿಗೆ ಹಾಗೂ ಗುರು ಮಾತೆಯರಿಗೆ ಸತ್ಕಾರ ಮಾಡೋದ್ರ ಮೂಲಕ ಮತ್ತು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳಿಗೆ ಸವಿ ನೆನಪಿನ ಕಾಣಿಕೆಯನ್ನ ಕೊಡೋದ್ರ ಮೂಲಕ ಆಮೇಲೆ ಇನ್ನೊಂದು ಈಗ ನಮ್ಗೆ ಮಲಗಾವ್ ಸರ್ ಅವರು ನಮ್ಮ ವಿದ್ಯಾರ್ಥಿಗಳು ಈ ಹಾಲೆ ಮೇಲೆ ಹಿಡ್ಕೊಂಡು ನಮ್ದು ಏನು ಮೆರವಣಿಗೆ ತೆಗೆದಿರಲ್ಲ ಅದನ್ನ ನೋಡ್ರೆ ಆಯುಷ್ನಾಗ ಬರಲ್ಲ ನಂಗೆ ನಂಗೆ ಯಾಕಂದ್ರೆ ನಿಮ್ಮ ಬ್ಯಾಚ್ 2009 ಮತ್ತು 10 ನನ್ನ ನೆಚ್ಚಿನ ಗುರುಗಳು ನಮ್ಮ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಸಹೋದರಿಗಳೇ ಹಾಗೂ ಮುಂದೆ ಕುರಿತಂತ ನನ್ನ ಮಾಜಿ ವಿದ್ಯಾರ್ಥಿನಿಯರೇ, ಈಗ ಈ ಒಂದು ಗುರುವಂದನ ಕಾರ್ಯಕ್ರಮ ನನಗೆ ಫಸ್ಟ್ ಗೊತ್ತಾಗೋದು ಪದ್ಮಶ್ರೀ ಚೌಕಾವಳಿ ಅವರಿಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರು. ಸರ್ ನಾನು ಯಾರು ನಾ ಯಾರನ್ನ ತರಬೇಕಾದ್ರೆ ಶೇರ್ವಾಡಗಳು ಉಗಾರಗಳು ಹೇಳ್ಬೇಕು ನನಗೆ ಗೊತ್ತಿಲ್ಲ. ನಾ ಪದ್ಮಶ್ರೀ ಸಂಘ ಅಂದರು ಆದರೂ ಗೊತ್ತಿಲ್ಲ. ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾನು ಇವತ್ತಿನ ದಿವಸ ಇಲ್ಲಿ ಏನು ಹೇಳಬೇಕು ಅನ್ನೋದ ನನಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಎಷ್ಟು ದಿವಸ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ನನಗೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಮತ್ತು ಇವರು ಮಾಡಿದಂಥ ವ್ಯವಸ್ಥೆಯನ್ನು ನೋಡಿ ನನಗೇನು ಅನ್ಸಾಯ್ತೈತಿ ಅಂದ್ರೆ ಒಂದು ತಿಂಗಳಿಗಟ್ಟಲೆ ಎಲ್ಲ ಮಕ್ಕಳು ಏನು ಮಾಡ್ಯಾರು ಅಂದ್ರೆ ಅವರ ತನು ಮನ ಧನ ಕೇವಲ ಸತ್ಯಗಳ ಸಂಗ್ರಹವಲ್ಲ, ಅದು ಜಗತ್ತನ್ನು ನೋಡುವ ಒಂದು ದೃಷ್ಟಿಕೋನ. ಅಂತಹ ಜ್ಞಾನದ ಬೆಳಕನ್ನು ನಮ್ಮಲ್ಲಿ ಮೂಡಿಸಿದ ಗೌರವಾನ್ವಿತ ವಿಜ್ಞಾನ ಶಿಕ್ಷಕರಾದಂತಹ ಶ್ರೀ MS ಸಪ್ತಸಾಗರ್ ಸರ್ ಅವರನ್ನು ಆದರದಿಂದ ಸ್ವಾಗತಿಸುತ್ತೇವೆ. ಓ ಸೂರ್ಯ ನಿನಗೆ ನಮನ ಬಾರೆಯ ಗೆಳೆಯರಿನ ಸರ್ಸಯ ಎಳ ತಲೆಯ ಬೆಳಗಯ ಮನದ ಮನೆಯ ಧರ್ಮೋ ರಕ್ಷತಿ ರಕ್ಷಿತ ವಿದ್ಯಾ ರಕ್ಷತಿ ರಕ್ಷಿತ ಅಸತೋಮಂ ಸಜ್ಜಮಯ ತಮಸೋಮಂ ಜ್ಯೋತಿರ್ಗಮಯ. To lead and is the way of life and to apart and meet is the hope of life ಎನ್ನುವಂತೆ ನಾವೆಲ್ಲರೂ ಸೇರಿದ್ದೇವೆ. ಇದಕ್ಕೆ ಕಾರಣವಾದ ಶ್ರೀ ಪದ್ಮಾವತಿ ವಿದ್ಯಾಲಯ ಉಗಾರ್ ತಾಲೂಕಿನ 2009 10ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸುವ ಎಲ್ಲ ನನ್ನ ಹಿರಿಯ ಗುರು ವೃಂದರವರೇ ಹಾಗೂ ಆತ್ಮೀಯ ಗುರು ವೃಂದರವರೇ ಹಾಗೂ ಗುರು ಮಾತೆಯರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಈ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ಹಾಗೂ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು, ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಇವತ್ತು ಏನು ಅನಿಸ್ತಾ ಇದೆ ಅಂದರೆ ಸ್ವರ್ಗವೇ ಕರಗಿದಂತೆ ಭಾಸವಾಗುತ್ತಿದೆ. ಯಾಕಂತಂದ್ರೆ ಈ ನೀವು ನಮ್ಮನ್ನ ಎಲ್ಲ ವರ್ಯರನ್ನ ಪುಷ್ಪವೃಷ್ಟಿಯ ಮೂಲಕ ಸ್ವಾಗತಿಸಿಕೊಂಡು ವಾಕ್ಯವೃಂದರಿಗೆ ಸ್ವಾಗತಿಸಿಕೊಂಡು ಹಳೆಯೆಲ್ಲ ತಾವೆಲ್ಲ ನೆನಪಿಸಿಕೊಂಡು, ಅದಕ್ಕೆ ಸುಭದ್ರಾ ಕುಮಾರಿ ಚೌಹಾಣ್ ಅವರು ಒಂದು ಮಾತನ್ನು ಹೇಳ್ತಾರೆ ಹಿಡಿದವರು, ಬಾರ ಬಾರ ಆತಿ ಹೇ ಮಧುರಯಾದ ಬಚಿಪನ ತೇರಿ ದಯಾಲೇ ಗಯಾತೋ ಜೀವನಕ್ಕೆ ಸಬಸೆ ಮಸ್ತ ಖುಷಿ ಮೇರಿ. ಅಂತಹ ಬಾಲ್ಯದ ದಿನಗಳ ಈಗ ನಾನು ಹೇಳ್ಬೇಕಾದ್ರೆ ಏನಿಲ್ಲ, ಯಾಕಂದ್ರೆ ಸರ್ ಎಲ್ಲರೂ ಮಾರ್ಮಿಕವಾಗಿ ಹೇಳ್ಬಿಟ್ಟಿದ್ದಾರೆ. ನಾನು ಬರೀ ಒಂದೇ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರನು ಎನ್ನುವಂತೆ ನೀವು ಇವತ್ತು ಹರನನ್ನು ಮರೆತು
ಗುರುಗಳನ್ನು ಜ್ಞಾಪಿಸಿಕೊಂಡು ನಮ್ಮನ್ನು ಇಷ್ಟೊಂದು ವಿಜೃಂಭಣೆಯಿಂದ ಸತ್ಕಾರವನ್ನು ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳು. ಮತ್ತು ಮೊದಲನೆಯದಾಗಿ ಪದ್ಮಾವತಿಯ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಎಲ್ಲರಿಗೂ, ಈ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಮಕ್ಕಳಿಗೂ ನಮಸ್ಕರಿಸುತ್ತಾ, ಅದೇ ಈ ವೇದಿಕೆ ಅವರು ಇವರು ಅನ್ನದನೆ ಎಲ್ಲರಿಗೂ ನಮಸ್ಕಾರಗಳು. ಏನಪ್ಪ ಇವರೆಲ್ಲರೂ ಹೇಳಿ ಮುಗಿಸಿದಾರು, ನಮಗೇನು ಅವರು ಕಾದಿಲ್ಲ. ಯಾಕೆ ಕಾದಿಲ್ಲ ಅಂದ್ರೆ ನಾವು ಸಣ್ಣ ಮಕ್ಕಳು ಹುಡುಗರನ್ನು ದೊಡ್ಡವ್ರು ಮಾಡಿದ್ದೀವಿ, ಚಿಕ್ಕ ಮಕ್ಕಳನ್ನ ನಾವು ದೊಡ್ಡವ್ರು ಮಾಡಿದ್ದೀವಿ. ದೊಡ್ಡವ್ರು ಮಾಡಿ ಇವ್ರ ಕಡೆ ಕೊಟ್ಟಿರ್ಬೇಕು. ಅವ್ರವ್ರ ಲೆವೆಲ್ದಾಗ ಮಾತಾಡಿದ್ವಿ. ನಮ್ಮ ಲೆವೆಲ್ದಾಗ ನಾವು ನಿಮ್ಮ ಚಿಕ್ಕವರಾಗಿ ಮಾತಾಡ್ತೀನಿ. ನಾನು 4 ಮಾತುಗಳನ್ನು ಅಷ್ಟು ಮಾತಾಡ್ತೀನಿ, ನಿಮಗೆ ಬೇಜಾರು ಪಡಿಸೋದಿಲ್ಲ. ಒಂದು ಹಾಡಿನ ರೂಪದಾಗ ಒಂದು ಸ್ವಲ್ಪ ಹೇಳ್ತೀನಿ. ಸಾರಿ ಕೂತು ನೀವು ಮಕ್ಕಳಿಗೆ ಬೇಕೇ ಬೇಕು ಈ ಶಿಕ್ಷಣ. ಸಾರಿ ಹೇಳ್ತೀನಿ ಕೂತು ನೀವು ಮಕ್ಕಳಿಗೆ ಬೇಕು ಈ ಶಿಕ್ಷಣ. ಜೀವನದಾಗ ನಮಗ ನಿಮಗ ನಿಮ್ಮ ಮಕ್ಕಳ. ಯಾಕಂದ್ರೆ ಒಂದು ಮಗು ಆಗತ್ತಂದ್ರ ನೋಡಿ, ದೇವ್ರ ಬಂದ ನಮ್ಗೆ ಊಟ ಹಾಕಂಗಿಲ್ಲ. ಅದ ತಾಯಿ ಇದ್ದಂಗೆ ಏನ್ ಮಾಡ್ತಾಳೆ, ಅಯ್ಯೋ ನನ್ನ ಮಗು ಆಗತ್ತಿಲ್ಲ ಅಂತ ಹೇಳಿ ಊಟ ಹಾಕ್ತಾಳೆ. ಹಂಗ ಮಗು ಬರ್ಲಿಲ್ಲ ಅಂತಂದ್ರ ಏನ್ ಮಾಡ್ತಪ್ಪ, ದೇವ್ರ ಬರ್ವತ್ತು ಅಳ್ಕೋತ ಕೂತ್ರ ಆಗಂಗಿಲ್ಲ. ನನಗೆ ಯಾವತ್ತೂ ಇಂಥ ಕೇಳಿದ್ದು ಶಿಕ್ಷೆ ಇಲ್ಲ. ಗುರು ಸಾಹೇಬ್ ಸಲ್ಲಿಸಬೇಕಾದ್ರೆ ನಮ್ಗೆ ಕರ್ತವ್ಯ ಅಂತ ತಿಳ್ಕೊಂಡು ಎಲ್ಲ ನಿಮ್ದ ಧರ್ಮ ತರ ತಿಳ್ಕೊಡ್ರಿ. ಆವಾಗ ಅವ್ರಿಗೆ ನೀವು ಅವರು ಪೂರ್ಣ ಹೇಳಿದ ಅವರಿಗೆ ನೀವು ಸನ್ಮಾನ ಮಾಡಿದ್ರಲ್ಲ, ಅದು ನಿಮ್ಗೆ ದೊಡ್ಡ ಗುಣ. ಆ ಒಂದು ವಿದ್ಯಾರ್ಥಿನ ಕಲಿಸಿಕೊಡ್ಲಾಕ ನಾನು ಎಲ್ಲ ವರ್ಷ ಕೊಟ್ಟದಕ್ಕೆ ದಾಖಲೆ ಕಲಿಸಿ ನನಗೆ ಸನ್ಮಾನ ಮಾಡಿದ್ರಲ್ಲ, ಆ ದೊಡ್ಡ ಗುಣಕ್ಕೆ ಇನ್ನೊಂದು ಅದು ವಿದ್ಯಾರ್ಥಿಗಳು. ದೊಡ್ಡ ಗುಣಕ್ಕ ಇನ್ನೊಂದು ದೊಡ್ಡ ಅದು ನೀವೆಲ್ಲ ವಿದ್ಯಾರ್ಥಿಗಳು. ಶ್ರೀಧರ್ ಗಿರಳಿ ಆಗಿರ್ಬೇಕು, ಶಾಂತು ಕುಂಬಾರ್ ಆಗಿರ್ಬೇಕು, ಎಲ್ಲ ಈ ವಿದ್ಯಾರ್ಥಿಗಳಿಗೆ ನಾನು ಕೃತಜ್ಞತೆಯಾಗಿರ್ತೀನಿ. ಮತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಗುರುಗಳು ಹಾಗೂ ಗುರುಮಾತೆಯರು, ನಿವೃತ್ತಿ ದೈಹಿಕ ಶಿಕ್ಷಕರು ಬಿಜೆ ಗುರುಂದವಾಡೆ, ಸಹ ಶಿಕ್ಷಕರು ಎಂಜಿ ಮಾಲಗಾವೆ, ಎಂಎಸ್ ಸಪ್ತಸಾಗರ್, ಎಕೆ ಪಾಟೀಲ್, ನಿವೃತ್ತ ಮುಖ್ಯೋಪಾಧ್ಯಾಯ ಎಸ್ಕೆ ಮದಲೆ, ನಿವೃತ್ತ ಮುಖ್ಯ ಶಿಕ್ಷಕರು ಬಿಕೆ ಪಲ್ಲಕ್ಕಿ, ಸಹ ಶಿಕ್ಷಕರು ಆಗಿರುವಂತಹ ಆರ್ಎಂ ಪಲ್ಲಕ್ಕಿ, ಶ್ರೀಮತಿ ಎಸ್ಎಸ್ ಪೂಜಾರಿ, ಶ್ರೀಮತಿ ಎಂಎಸ್ ಡಾಲಿ, ಶ್ರೀಮತಿ ಪಿಎಂ ಗದಾಳಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.